जिस प्रकार से डॉलर मजबूत होता जा रहा है, रुपया कमजोर होता जा रहा है, विश्व व्यापार में भारत टिक नहीं पाएगा। हमारे व्यापारी जो माल बाहर भेजते हैं, हमारे व्यापारी जो माल बाहर से लाते हैं, इस बोझ को सह नहीं पाएंगे। इवन भारत सरकार जो चीजें लाती है, भेजती है, उसको सहना मुश्किल हो जाएगा। और दिल्ली की सरकार जवाब नहीं दे रही है। ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಆರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತನ್ನ ಕೇಳಿಸ್ಕೊಂಡ್ರಿ. ಆಗ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ರು. ದೇಶದಲ್ಲಿ ಇದ್ದಿದ್ದು ಯುಪಿಎ ಸರ್ಕಾರ, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ರು. ಆಗ ಪ್ರಧಾನಿ ನರೇಂದ್ರ ಮೋದಿ ಅಬ್ಬರಿಸಿದ್ರು, ಆಕ್ರೋಶವನ್ನ ಹೊರಹಾಕಿದ್ರು. ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ರೂಪಾಯಿ ಅಪಮೌಲ್ಯದ ವಿಚಾರದಲ್ಲಿ, ಅಥವಾ ರೂಪಾಯಿ ಮೌಲ್ಯ ಕುಸಿತ ಕಂಡಂತ ಸಂದರ್ಭದಲ್ಲಿ. ರೂಪಾಯಿ ಮೌಲ್ಯ ಕುಸಿತ ಆಗೋದು ಹೊಸ ವಿಚಾರ ಅಲ್ಲ. ಹಿಂದೆ ಯುಪಿಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಅಪಮೌಲ್ಯ ಆಗ್ತಾ ಇತ್ತು. ಆಗ ಈ ವಿಚಾರ ದೇಶದ ಜನರಿಗೆ ಬಹಳ ಬೇಗ ತಲುಪ್ತಾ ಇತ್ತು. ದೇಶದ ಜನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ರು. ಇದರಿಂದ ಜನಸಾಮಾನ್ಯರ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಜನ ತಿಳ್ಕೊಳ್ತಾ ಇದ್ರು. ಕಾರಣ ಏನಪ್ಪಾ ಅಂದ್ರೆ ವಿಪಕ್ಷಗಳು ಸ್ಟ್ರಾಂಗ್ ಆಗಿದ್ವು. ಆಗ ನರೇಂದ್ರ ಮೋದಿ ಸೇರಿದಂತೆ ಸಾಕಷ್ಟು ಬಿಜೆಪಿ ನಾಯಕರು ಈ ವಿಚಾರವನ್ನ ಜನರಿಗೆ ತಲುಪಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ರು. ಆದ್ರೆ ಈಗೇನಾಗಿದೆ, ವಿಪಕ್ಷದವರು ಸೈಲೆಂಟ್ ಆಗಿದ್ದಾರೆ. ಬಹುತೇಕ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಹೀಗಾಗಿ ಜನಕ್ಕೆ ಈ ವಿಚಾರ ತಲುಪ್ತಾ ಇಲ್ಲ. ಜನ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾನು ತಮ್ಮನೇಲಲ್ಲೂ ಒಂದು ಪ್ರಶ್ನೆಯನ್ನ ಮಾಡಿದ್ದೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಈಗೇನಂತೀರಿ ಅಂತ. ಆ ಪ್ರಶ್ನೆಯನ್ನ ಮಾಡೋದಕ್ಕೆ ಕಾರಣ ಇಷ್ಟೇ, ಈ ರೂಪಾಯಿ ಅಪಮೌಲ್ಯ ಆದಾಗ ಅದನ್ನ ರಾಜಕೀಯಗೊಳಿಸಬೇಕಾಗಿ ಇಲ್ಲ, ಅಥವಾ ರಾಜಕೀಯ ರೂಪವನ್ನ ಕೊಡಬೇಕು ಅಂತಿಲ್ಲ. ಆದ್ರೆ ನರೇಂದ್ರ ಮೋದಿ ಆಗ ಈ ವಿಚಾರಕ್ಕೆ ರಾಜಕೀಯ ರೂಪವನ್ನ ಕೊಟ್ಟಂತವರು. ನರೇಂದ್ರ ಮೋದಿ ಆಗ ಕಟುವಾಗಿ ಟೀಕಿಸ್ತಾ ಇದ್ರು ಮನಮೋಹನ್ ಸಿಂಗ್ರನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ರೂಪಾಯಿ ಕೂಡ ಮ್ಯೂಟ್ ಆಗಿದೆ, ಮನಮೋಹನ್ ಸಿಂಗ್ ಕೂಡ ಮ್ಯೂಟ್ ಆಗಿದ್ದಾರೆ ಎನ್ನುವ ರೀತಿಯಲ್ಲಿ, ದೇಶದ ಪ್ರತಿಷ್ಠೆಗೆ ಧಕ್ಕೆ ಬರ್ತಾ ಇದೆ, ದೇಶದ ಘನತೆ ಕುಸಿತಿದೆ ಎನ್ನುವಂಥ ರೀತಿಯಲ್ಲಿ, ಅಥವಾ ದೇಶದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ, ಆ ಕಾರಣಕ್ಕಾಗಿ ರೂಪಾಯಿ ಮೌಲ್ಯ ಕುಸಿತಿದೆ ಎನ್ನುವಂಥ ರೀತಿಯಲ್ಲಿ. ಈಗ ಸ್ವತಃ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗಿದ್ದಾರೆ. ಅವತ್ತು ಟೀಕೆ ಮಾಡದಂಥವರು ಈಗ ರೂಪಾಯಿ ಮೌಲ್ಯ ಕುಸಿತಕ್ಕೆ ಸಂಬಂಧಪಟ್ಟ ಹಾಗೆ ಏನು ಉತ್ತರ ಕೊಡ್ತೀರಿ ಅನ್ನೋದು ಸಹಜವಾಗಿ ಓರ್ವ ಪ್ರಜೆಯ ಪ್ರಶ್ನೆ ಆಗಿರುತ್ತೆ. ಈಗ ರೂಪಾಯಿ ಮೌಲ್ಯ ಕುಸಿತ ವಿಚಾರಕ್ಕೆ ಬರೋಣ. ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಈಗೇನಾಗಿದೆ ಅಂದ್ರೆ $1 ಎದುರು ರೂಪಾಯಿಯ ಮೌಲ್ಯ 90ಕ್ಕೆ ಬಂದು ತಲುಪಿದೆ. ಅದು 100 ದಾಟಿದರೂ ಅಚ್ಚರಿ ಇಲ್ಲ ಎನ್ನುವಂಥ ಸ್ಥಿತಿ ಬಂದು ತಲುಪಿದೆ. ಯಾಕಂದ್ರೆ ನಿರಂತರವಾಗಿ ಕುಸಿತಾನೇ ಇದೆ. ಅದು ಕೂಡ ಅತಿ ವೇಗವಾದಂಥ ಕುಸಿತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಾರ್ವಕಾಲಿಕ ಕನಿಷ್ಠ ಮಟ್ಟದ ಕುಸಿತ ಇದು. ಅಂದ್ರೆ ತೀರಾ ದಾಖಲೆಯ ಕುಸಿತಕ್ಕೆ ಬಂದು ತಲುಪಿದೆ. ಏಷ್ಯಾದ ಕರೆನ್ಸಿಗಳಲ್ಲೇ ಅತ್ಯಂತ ಕಳಪೆ ಸಾಧನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಇನ್ನು ರೂಪಾಯಿ ಅಪಮೌಲ್ಯ ಆಗೋದು ಸರ್ವೇ ಸಾಮಾನ್ಯ. ಹೆಚ್ಚು ಕಡಿಮೆ ಈ ಸ್ವಾತಂತ್ರ್ಯ ಬಂದ ನಂತರದಿಂದಲೂ ಕೂಡ ನಿರಂತರವಾಗಿ ರೂಪಾಯಿ ಅಪಮೌಲ್ಯ ಆಗ್ತಾನೆ ಇದೆ. ಪ್ರತಿ ವರ್ಷ ಇದು ಆಗೋದು ಸರ್ವೇ ಸಾಮಾನ್ಯ. ಅದರಲ್ಲಿ ಬಹಳ ಅಚ್ಚರಿ ಅಥವಾ ಹೊಸ ವಿಚಾರ ಏನಿಲ್ಲ. ಆದರೆ ವರ್ಷಕ್ಕೆ 3 ಅಥವಾ 3.5 ಅನ್ನೋದು ನಾವು ಸಾಮಾನ್ಯ ಅಂತ ಹೇಳ್ತಾ ಇದ್ವಿ. ಆದರೆ ಈಗ 4.5 ಅಥವಾ 5ಗೆ ಬಂದು ತಲುಪಿದೆ. ಅದು ಇನ್ನಷ್ಟು ಜಾಸ್ತಿ ಆದರೂ ಆಗಬಹುದು ಎನ್ನುವ ಹಂತದಲ್ಲಿದೆ. ಇದು ಸಹಜವಾಗಿ ಆತಂಕಕಾರಿ ವಿಚಾರ. ಸಹಜವಾಗಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಲೇಬೇಕಾಗಿರುವಂಥ ವಿಚಾರ ಇದು. ಹಾಗಾದ್ರೆ ರೂಪಾಯಿ ಮೌಲ್ಯ ಕುಸಿತ ಕಾರಣ ಏನು, ಇದರಿಂದ ಜನರ ಮೇಲೆ ಏನು ಪರಿಣಾಮ ಬೀರುತ್ತೆ ಅದನ್ನು ಗಮನಿಸ್ತಾ ಹೋಗೋದಾದ್ರೆ, ನಾನು ಆರಂಭದಲ್ಲಿ ಒಂದು ಸರಳವಾದಂಥ ಎಕ್ಸ್ಪ್ಲೇನ್ ಅನ್ನ ಮಾಡ್ತೀನಿ, ಆಗ ನಿಮಗೆ ಅರ್ಥ ಆಗುತ್ತೆ. ಉದಾಹರಣೆಗೆ, ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ತಗೊಳ್ಳುವ ಸಂದರ್ಭದಲ್ಲಿ ಈ ವರ್ಷದ ಆರಂಭದಲ್ಲಿ ಆ ವಸ್ತುವಿಗೆ ನೀವು $100 ಪೇ ಮಾಡ್ತಾ ಇದ್ರೆ, ಈಗ ವರ್ಷದ ಅಂತ್ಯದ ಸಂದರ್ಭದಲ್ಲಿ ಅದೇ ವಸ್ತುವಿಗೆ $104 ಅಥವಾ $105 ಪೇ ಮಾಡ್ತಾ ಇರ್ತೀರಿ. ಅಂದರೆ ನಮ್ಮ ಜೇಬಿಗೆ ಕತ್ತರಿ ಬೀಳುತ್ತೆ ರೂಪಾಯಿ ಮೌಲ್ಯ ಕುಸಿತ ಆದಂತಹ ಸಂದರ್ಭದಲ್ಲಿ. ಯಾಕಂದ್ರೆ ಒಂದು ಇನ್ನೊಂದರ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಕೊನೆಯದಾಗಿ ಅದು ಪರಿಣಾಮ ಬೀರೋದು ಜನಸಾಮಾನ್ಯರ ಮೇಲೆಯೇ. ಹೀಗಾಗಿ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಯಾಕೆ ಹೀಗಾಗ್ತಾ ಇದೆ? ದೇಶದ ಆರ್ಥಿಕತೆ ಪರವಾಗಿಲ್ಲ ಎನ್ನುವಂಥ ಚರ್ಚೆನ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂದ್ರೆ, ಆಂತರಿಕವಾಗಿ ನಮ್ಮಲ್ಲಿ ಬೇಡಿಕೆನೂ ಚೆನ್ನಾಗಿದೆ, ಜನರ ಖರೀದಿಯೂ ಕೂಡ ಚೆನ್ನಾಗಿದೆ, ಅದಕ್ಕೆ ತಕ್ಕ ಹಾಗೆ ಉತ್ಪಾದನೆ ಆಗ್ತಾ ಇದೆ. ಆದರೆ ರೂಪಾಯಿ ಮೌಲ್ಯ ಕುಸಿತ ಯಾವ ಕಾರಣಕ್ಕಾಗಿ ಆಗ್ತಿದೆ ಅದನ್ನು ಗಮನಿಸ್ತಾ ಹೋಗೋದಾದ್ರೆ, ಈ ರೂಪಾಯಿ ಮೌಲ್ಯ ಪ್ರಮುಖವಾಗಿ ಡಿಪೆಂಡ್ ಆಗಿರೋದು ಟ್ರೇಡ್ ಮೇಲೆ, ಅಂದ್ರೆ ವ್ಯಾಪಾರದ ಮೇಲೆ. ಚೆನ್ನಾಗಿ ವ್ಯಾಪಾರ ಇತ್ತು ಅಂತಾದರೆ ರೂಪಾಯಿ ಡಿಮ್ಯಾಂಡ್ ಚೆನ್ನಾಗಿರುತ್ತೆ, ರೂಪಾಯಿ ಮೌಲ್ಯವೂ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂತ ಆಗಿಬಿಟ್ರೆ ವ್ಯಾಪಾರದ ಕೊರತೆ ಅಥವಾ ಟ್ರೇಡ್ ಡಿಫಿಸಿಟ್ ಅಂತ ಹೇಳಿ ಕರಿತೀವಿ, ಹಾಗೇನಾದರೂ ಆಯಿತು ಅಂತಾದರೆ ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ರೂಪಾಯಿ ಮೌಲ್ಯ ಕಡಿಮೆ ಆಗುತ್ತೆ.
ಹೇಗೆ ಅನ್ನೋದನ್ನು ಗಮನಿಸ್ತಾ ಹೋಗೋದಾದ್ರೆ ಪ್ರತಿಯೊಂದು ದೇಶವು ಏನು ನಿರೀಕ್ಷೆ ಮಾಡುತ್ತೆ ಅಂದರೆ ನಮ್ಮ ದೇಶದ ರಫ್ತು ಚೆನ್ನಾಗಿರಬೇಕು ಅಂತ ಹೇಳಿ. ಅಂದರೆ ನಮ್ಮ ದೇಶದಿಂದ ಹೆಚ್ಚೆಚ್ಚು ವಸ್ತುಗಳನ್ನು ನಾವು ಬೇರೆ ದೇಶಕ್ಕೆ ಕಳಿಸ್ಕೊಡ್ಬೇಕು, ಬೇರೆ ದೇಶದಿಂದ ನಾವು ಕಡಿಮೆ ವಸ್ತುಗಳನ್ನು ಖರೀದಿ ಮಾಡಬೇಕು ಎನ್ನುವಂಥ ನಿರೀಕ್ಷೆಯಲ್ಲಿ ಪ್ರತಿ ದೇಶವೂ ಕೂಡ ಇರುತ್ತೆ. ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ವರ್ಷದಿಂದ ವರ್ಷಕ್ಕೆ ನಮ್ಮ ರಫ್ತು ಕಡಿಮೆ ಆಗ್ತಾ ಇದೆ. ಹೆಚ್ಚಿನ ಪ್ರಾಡಕ್ಟನ್ನು ನಾವು ಹೊರಗಡೆ ಸೇಲ್ ಮಾಡೋದಕ್ಕೆ ಜಾಸ್ತಿ ಆಗ್ತಾ ಇಲ್ಲ. ಅದರ ಬದಲಾಗಿ ಹೊರಗಡೆಯಿಂದ ಹೆಚ್ಚೆಚ್ಚು ಪ್ರಾಡಕ್ಟನ್ನು ನಾವು ಆಮದು ಮಾಡಿಕೊಳ್ತಾ ಇದ್ದೇವೆ. ಅದಕ್ಕೆ ನಾವು ಉಪಯೋಗಿಸೋದು ಡಾಲರನ್ನ. ಹೀಗಾಗಿ ಸಹಜವಾಗಿ ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಹೋಗುತ್ತೆ. ಅಂದ್ರೆ ಪ್ರಮುಖವಾದಂಥ ಕಾರಣ ವ್ಯಾಪಾರದ ಕೊರತೆ. ಸರಳವಾಗಿ ಹೇಳೋದಂದ್ರೆ ನಾವು ಹೆಚ್ಚು ವಸ್ತುಗಳನ್ನು ಹೊರಗಡೆ ಕಳಿಸ್ತಾ ಇಲ್ಲ, ಆದರೆ ತುಂಬ ವಸ್ತುಗಳನ್ನು ಹೊರಗಡೆಯಿಂದ ನಮ್ಮ ದೇಶಕ್ಕೆ ನಾವು ತರಿಸ್ಕೊಳ್ತಾ ಇದ್ದೀವಿ. ಇದು ಮೊದಲು ಪೆಟ್ಟು ಕೊಡುವಂತಹ ವಿಚಾರ. ಮತ್ತೊಂದು ಪ್ರಮುಖವಾದಂಥ ಕಾರಣ ಅಂದರೆ ಡೊನಾಲ್ಡ್ ಟ್ರಂಪ್ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಂಡಾಗ ನಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ ಎನ್ನುವ ರೀತಿ ನಾವು ಯೋಚನೆಯನ್ನು ಮಾಡ್ತೀವಿ. ಆದರೆ ಟ್ಯಾರಿಫ್ನ ಕಾರಣಕ್ಕಾಗಿ ಇದು ರೂಪಾಯಿಯ ಮೇಲೂ ಕೂಡ ಹೆಚ್ಚು ಹೊಡೆತವನ್ನು ಕೊಟ್ಟಿದೆ. ಅಂದರೆ ಭಾರತದ ಮೇಲೆ ಟ್ಯಾರಿಫ್ ಅನ್ನು ವಿಧಿಸಿದಂತಹ ಕಾರಣಕ್ಕಾಗಿ ನಾವು ಅಮೆರಿಕಾಗೆ ಹೆಚ್ಚು ರಫ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಅಮೆರಿಕದಲ್ಲಿ ಭಾರತದಿಂದ ಹೋಗುವಂತ ಪ್ರಾಡಕ್ಟ್ಗಳ ರೇಟ್ ಟ್ಯಾರಿಫ್ನಿಂದ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಭಾರತದ ವಸ್ತುಗಳಿಗೆ ಸಹಜವಾಗಿ ಡಿಮ್ಯಾಂಡ್ ಕುಸಿತ ಇದೆ, ಬೇಡಿಕೆ ಹೆಚ್ಚು ಬರ್ತಾ ಇಲ್ಲ. ಇದೊಂದು ಪರಿಣಾಮ ಬೀರ್ತಾ ಇದೆ. ಮತ್ತೊಂದೇನಾಗಿದೆ ಅಂದ್ರೆ ಅಮೆರಿಕ ಜೊತೆಗೆ ವ್ಯಾಪಾರ ಒಪ್ಪಂದ ಯಾವುದು ಕೂಡ ಅಂತಿಮ ಆಗ್ತಾ ಇಲ್ಲ, ಅಥವಾ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಅನಿಶ್ಚಿತತೆ, ಗೊಂದಲ ಎಲ್ಲವೂ ಕೂಡ ಇದೆ. ಇದು ಕೂಡ ರೂಪಾಯಿಯ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರ್ತಾ ಇದೆ. ಅದಕ್ಕಿಂತ ಮಿಗಿಲಾಗಿ ಭಾರತದಲ್ಲಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಂತ ಏನು ಕರಿತೀವಿ, ಅಂದ್ರೆ ಭಾರತದಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ಲ, ಶೇರ್ ಮಾರ್ಕೆಟ್ನಲ್ಲೋ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ಲ ವಿದೇಶಿಗರು, ಅಂಥವರು ಹೆಚ್ಚು ಕಡಿಮೆ $17 ಬಿಲಿಯನ್ ಬಂಡವಾಳವನ್ನು ಹಿಂತೆಗೆದುಕೊಂಡಿದ್ದಾರೆ, ವಾಪಸ್ ತಗೊಂಡವ್ರು ಬೇರೆ ಬೇರೆ ಕಡೆಗಳಲ್ಲಿ ಹೂಡಿಕೆ ಮಾಡ್ತಿದ್ದಾರೆ, ಬೇರೆ ಬೇರೆ ದೇಶಕ್ಕೆ ಹೋಗಿ. ಅಂದ್ರೆ ಬಂಡವಾಳ ಹೊರಹರಿವು ಅಂತ ಹೇಳಿ ನಾವು ಕರಿತೀವಿ. ಈ ಟ್ಯಾರಿಫ್ನ ಕಾರಣಕ್ಕಾಗಿಯೋ ಅಥವಾ ಬೇರೆ ಬೇರೆ ಒಂದಷ್ಟು ಗೊಂದಲಗಳಿಂದಾಗಿ ಅಥವಾ ಬೇರೆ ಬೇರೆ ಸಾಕಷ್ಟು ಕಾರಣಗಳೆಲ್ಲವೂ ಕೂಡ ಇರುತ್ತೆ. ಆ ಕಾರಣಕ್ಕಾಗಿ ಏನು ಮಾಡ್ತಿದ್ದಾರೆ, ಇಲ್ಲಿ ಬೇಡಪ್ಪ ಅಂತ ಹೇಳಿ ಇಲ್ಲಿ ಹಾಕಿದಂಥ ಬಂಡವಾಳವನ್ನು ಶೇರ್ ಮಾರ್ಕೆಟಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಅದನ್ನು ವಾಪಸ್ ತಗೊಂಡು ಹೋಗ್ತಾ ಇದ್ದಾರೆ. ರೂಪಾಯಿಯನ್ನು ವಾಪಸ್ ತೆಗಿತಿದ್ದಾರೆ, ಅವರು ಡಾಲರ್ಗೆ ಅದನ್ನು ಕನ್ವರ್ಟ್ ಮಾಡ್ತಿದ್ದಾರೆ. ಹೀಗಾಗಿ ಡಾಲರ್ಗೆ ಮೌಲ್ಯ ಜಾಸ್ತಿ ಆಗ್ತಾ ಇದೆ, ರೂಪಾಯಿಯ ಬೆಲೆ ಅಥವಾ ಮೌಲ್ಯ ಕುಸಿತಾ ಇದೆ. ಇನ್ನು ಪಟ್ಟಿ ಮಾಡ್ತಾ ಹೋದರೆ ನಮಗೆ ಸಾಕಷ್ಟು ಲಿಸ್ಟ್ಗಳೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಅದಕ್ಕಿಂತ ಮಿಗಿಲಾಗಿ ಏನಾಗ್ಬಿಡುತ್ತೆ, ಇಂಥ ಪರಿಸ್ಥಿತಿಯಲ್ಲಿ RBI ಎಂಟ್ರಿ ಕೊಟ್ಟು ಬಿಡುತ್ತೆ. ಅಂದರೆ RBI ಏನು ಮಾಡುತ್ತೆ, ಕೃತಕವಾಗಿ ಡಾಲರ್ಗಳನ್ನು ಮಾರ್ಕೆಟ್ಗೆ ಸಪ್ಲೈ ಮಾಡುತ್ತೆ. ಹೀಗೆ ಮಾಡಿ ಡಾಲರ್ಗಿಂತ ರೂಪಾಯಿಗೆ ಡಿಮ್ಯಾಂಡ್ ಜಾಸ್ತಿ ಆಗುವ ರೀತಿಯಲ್ಲಿ ಮಾಡಿ ರೂಪಾಯಿ ಮೌಲ್ಯ ಕುಸಿದ ರೀತಿಯಲ್ಲಿ ಪ್ರಯತ್ನವನ್ನು ಪಡುತ್ತೆ. ಹಾಗಾದ್ರೆ RBI ಎಂಟ್ರಿ ಕೊಟ್ಟಿಲ್ವಾ? ಕೊಟ್ಟಿದೆ. ಈಗಾಗಲೇ ಈ ವರ್ಷದ ಆರಂಭದಿಂದಲೇ RBI ಇಂತಹ ಪ್ರಯತ್ನವನ್ನು ಪಡ್ತಾ ಇದೆ. ಆದರೆ RBI ಎಷ್ಟೇ ಮಧ್ಯಪ್ರವೇಶವನ್ನು ಮಾಡಿದ್ರೂ ಕೂಡ ರೂಪಾಯಿ ಮೌಲ್ಯ ಕೆಳಗಿಳಿಯೋದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಹೀಗಾಗಿ ಈಗ ಪರಿಸ್ಥಿತಿ ಹೇಗಾಗಿಬಿಟ್ಟಿದೆ ಅಂದರೆ RBI ಮಧ್ಯಪ್ರವೇಶವನ್ನು ಮಾಡೋದಕ್ಕೂ ಕೂಡ ಸಾಧ್ಯ ಆಗದಂಥ ಪರಿಸ್ಥಿತಿಗೆ ಬಂದು ತಲುಪಿಬಿಟ್ಟಿದೆ. ಶಾರ್ಟ್ ಆಗಿ ಹೇಳಿ ಈ ವಿಡಿಯೋವನ್ನು ಮುಗಿಸ್ತೀನಿ. ಇದರಿಂದ ನಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತಂದರೆ, ನಾವು ಹೆಚ್ಚೆಚ್ಚು ವಸ್ತುಗಳನ್ನು ಆಮದು ಮಾಡ್ಕೊಳ್ಳೋದು ಯಾವುದನ್ನ, ಕಚ್ಚಾ ತೈಲವನ್ನು, ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಸಹಜವಾಗಿ ಏರಿಕೆ ಆಗುತ್ತೆ. ಇನ್ನು ಯಾವ್ಯಾವ ಪ್ರಾಡಕ್ಟ್ಗಳನ್ನು, ಎಲೆಕ್ಟ್ರಿಕ್ ಉಪಕರಣಗಳಿಂದ ಹಿಡಿದು ಒಂದಷ್ಟು ಕಾರು ಅಂಥವೆಲ್ಲವೂ ಕೂಡ, ಹೀಗೆ ಯಾವುದ್ಯಾವುದನ್ನು ನಾವು ಹೊರಗಡೆಯಿಂದ ತರಿಸ್ಕೊಳ್ತೀವೋ ಅಂಥದ್ರ ಮೌಲ್ಯ ಎಲ್ಲವೂ ಕೂಡ ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಜೇಬನ್ನು ಅದು ಸುಡೋದಿಕ್ಕೆ ಶುರು ಮಾಡಿಕೊಳ್ಳುತ್ತೆ. ಇದರಿಂದ ಪ್ಲಸ್ ಏನಪ್ಪ ಅಂದರೆ, ಒಂದು, ನಮ್ಮಲ್ಲಿ ಯಾವುದನ್ನು ನಾವು ರಫ್ತು ಮಾಡ್ತೀವಿ, ಈ ಫಾರ್ಮಾ ಇಂಡಸ್ಟ್ರಿ ಹೆಚ್ಚೆಚ್ಚು ಹೊರಗಡೆ ನಾವು ಅದನ್ನು ಕಳಿಸ್ಕೊಡ್ತೇವೆ, ಅಂಥದ್ದಕ್ಕೆ ಸ್ವಲ್ಪ ಮಟ್ಟಿಗೆ ನಾವು ಹೆಚ್ಚೆಚ್ಚು ದುಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು ಉದಾಹರಣೆ ಅಂದರೆ, ಈಗ ಯೂಟ್ಯೂಬ್ನಿಂದ ಯಾರು ಹಣವನ್ನು ಮಾಡ್ತಿರ್ತಾರೆ ಅಂಥವ್ರಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಬರುತ್ತೆ. ಇಂಥದ್ದೆಲ್ಲವೂ ಕೂಡ ಆಗುತ್ತೆ ಹೊರತಾಗಿ ಇನ್ನು ಜನಸಾಮಾನ್ಯರಿಗೆ ಇದು ಪರಿಣಾಮವನ್ನು ತಟ್ಟುತ್ತೆ. ಇದು ಸದ್ಯದ ವಿಚಾರ. ನೋಡೋಣ ಇದರ ಮೇಲೆ ಕೇಂದ್ರ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ, ಏನು ಕತೆ ಅಂತ ಹೇಳಿ. ಸದ್ಯಕ್ಕಂತೂ ಯಾವುದೇ ಕ್ರಮ ತೆಗೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲ. ಹೀಗಾಗಿ ರೂಪಾಯಿಯ ಮೌಲ್ಯ 100 ಕ್ರಾಸ್ ಆದರೂ ಅಚ್ಚರಿ ಇಲ್ಲ ಎನ್ನುವ ರೀತಿಯಲ್ಲಿ ಒಂದಷ್ಟು ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ರೂಪಾಯಿ ಮೌಲ್ಯದ ಒಂದು ಸಣ್ಣ ಹಿಸ್ಟ್ರಿಯನ್ನು ಹೇಳಿ ಇದನ್ನಲ್ಲಿ ಕ್ಲೋಸ್ ಮಾಡ್ತೇನೆ. ಯಾವಾಗಿಂದ ಶುರು ಮಾಡಿದ್ದು ಏನು ಕತೆ ಅಂತ ಹೇಳಿ. ಬ್ರಿಟಿಷರ ಕಾಲದಲ್ಲಿ ನಾವು ಭಾರತ ವ್ಯವಹಾರವನ್ನು ಪೌಂಡ್ ಮೂಲಕ ಇದು ಮಾಡ್ತಾ ಇದ್ವಿ, ಪೌಂಡ್ ಜೊತೆ ಕಂಪೇರನ್ನು ಮಾಡ್ತಾ ಇದ್ವಿ. 1947 ನಂತರ ಡಾಲರ್ ಮತ್ತು ಈ ರೂಪಾಯಿಯ ನಡುವೆ ನಾವು ಕಂಪ್ಯಾರಿಸನ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವಿ. ಹಿಂದೆ ಏನಿತ್ತು ಅಂದರೆ 1 ಪೌಂಡ್ಗೆ 13 ರೂಪಾಯಿ ಈ ರೀತಿಯಾಗಿತ್ತು ಸ್ವಾತಂತ್ರ್ಯಕ್ಕಿಂತ ಮುಂಚೆ. ಅದಾದ ಬಳಿಕ ಡಾಲರ್ ಜೊತೆಗೆ ನಾವು ಅದನ್ನು ಕಂಪ್ಯಾರಿಸನ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ವಿ. ಸ್ವಾತಂತ್ರ್ಯ ಸಿಕ್ಕಂಥ ಸಂದರ್ಭದಲ್ಲಿ ಡಾಲರ್ ಮತ್ತು ರೂಪಾಯಿ ಮೌಲ್ಯ ಹೆಚ್ಚು ಕಡಿಮೆ ಸೇಮ್ ಟು ಸೇಮ್ ಎನ್ನುವಂಥ ಸ್ಥಿತಿಯಲ್ಲಿತ್ತು. ಮೊದಲು ಕುಸಿತ ಶುರುವಾಗಿದ್ದು 1950-60 ನಡುವೆ. ಆಗ $1
4.75 ರೂಪಾಯಿಯ ಹಂತಕ್ಕೆ ಬಂದು ತಲುಪಿತು. ಅದಾದ ಬಳಿಕ ಹೀಗೆ ಕುಸ್ತಾನೆ ಹೋಯಿತು. 2010ಕ್ಕೆ ಬರುವಾಗ ಅದು 46ಕ್ಕೆ ಬಂದು ತಲುಪಿತ್ತು. 1960ರಲ್ಲಿ 4 ಇದ್ದಿದ್ದು 2010ಕ್ಕೆ ಬಂದಾಗ 46ಕ್ಕೆ ಬಂದು ತಲುಪಿತ್ತು. 2011ಕ್ಕೆ 44ಕ್ಕೆ, ಪರವಾಗಿಲ್ಲ ಎನ್ನುವಂಥ ಸ್ಥಿತಿ. 12ಕ್ಕೆ ಬರುವಾಗ ಮತ್ತೆ 53ಕ್ಕೆ ಜಂಪ್ ಆಗಿ ರೂಪಾಯಿ ಮೂಲ್ಯ ಕುಸಿತ ಆಗಿತ್ತು. ಈ 2013-14ರ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಹೋಗಿ ನರೇಂದ್ರ ಮೋದಿ ಸರ್ಕಾರ ಬರುವಂಥ ಸಂದರ್ಭದಲ್ಲಿ 60ರ ಆಸುಪಾಸಿನಲ್ಲಿ ಇತ್ತು. ಅದೀಗ ಸೀದಾ ಬರ್ತಾ ಕಳೆದ ವರ್ಷ 85ರಲ್ಲಿತ್ತು, ಈಗ 90ಕ್ಕೆ ಬಂದು ತಲುಪಿದೆ. ಇನ್ನು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.